ನಮಸ್ಕಾರ ರೀ ಎಲ್ಲ ರಾಯಲ್ ಎಲ್ ಫ್ಯಾನ್ಸಿಗೆ. ಎಂಥ ಮ್ಯಾಚ್ ರೀ ಇವತ್ತ. ಬಿಸಿಲಾಗ ಟಯರ್ಡ್ ಆಗ್ಬಾರ್ದು ಅಂತ ನಮ್ಮ ಯಂತ್ರ ನಾವು ಸುಮ್ಮನೆ ಅಷ್ಟೊಂದು ಎಫರ್ಟ್ ಹಾಕಿಲ್ಲ ಇವತ್ತು. ಯಾಕೆಂದ್ರೆ ಸುಸ್ತಾಗಬಾರ್ದು ಪ್ಲೇಯರ್ಗಳು. ನೆಕ್ಸ್ಟ್ ಮ್ಯಾಚ್ ಮಕ್ಕಳು ಇನ್ನ ಭಾಳ ಮ್ಯಾಚ್ ಅದಾವ ಇನ್ನ, ಅದಕ್ಕೆ ಸುಸ್ತಾಗ್ಬಿಡೋದು. ನಾನು ಸುಮ್ಮನೆ ಯಂತ್ರ ಏನೋ ಮ್ಯಾಚ್ ಆಡ್ಬೇಕಂತ ಆಡೀವಿ. ಇವತ್ತು ಪರಿಸರ ದಿನಾಚರಣೆ ಅದೊಂದು ಹೇಳಬೇಕು. ಎಲ್ಲರೂ ಸ್ವಲ್ಪ ಸಸಿ ಗಿಡಗಳನ್ನು ಮತ್ತು ಮರ ಗಿಡಗಳನ್ನು ಸ್ವಲ್ಪ ನೆಡಿ ಹಚ್ಚಿ ಬೆಳೆಸಿ ಸ್ವಲ್ಪ ಪರಿಸರವನ್ನು ಚೆನ್ನಾಗಿ ಕಾಪಾಡ್ಕೋಬೇಕಂತಂದ್ಬಿಟ್ಟು ಇವತ್ತು ಗ್ರೀನ್ ಬಡಿ ಉಟ್ಕೊಂಡಿದ್ರು. ಬಟ್ ವೆಲ್ ಪ್ಲೇಡ್ ಆರ್ಸಿಬಿ ಚೆನ್ನಾಗಿ ಆಡಿದ್ರು. ಬಟ್ ಏನಂತಂದರೆ ಸಾಲ್ಟ್ ರೌಂಡ್ ಸಖತ್ತಾಗಿ ಆಡಿದ್ರು. ಏನು ಗುರು, ಸ್ಟಾರ್ಟಿಂಗ್ ಬಂದ ತಕ್ಷಣ ರಾಪ್ ಆ್ಯಸ್ ಯೂಶುವಲ್ ಇದೇ ಫಸ್ಟ್ ಫುಲ್ ಫಾರ್ಮ್ದಾಗ ಇದಾರ. ಸಾಲ್ಟ್ ಅದಾದ್ಮೇಲೆ ಎಲ್ಲರೂ ಬಂದರು. ಸ್ವಲ್ಪ ಏನಂತಾರ ಫುಲ್ ಟಯರ್ಡ್ ಆಯ್ತು ರೀ ಬೈ, ಹೋಗ್ರಿ ಸುಮ್ಮನೆ ಜಲ್ದಿ ಆಡ್ಬೇಡ್ರಿ ಅಂತ ಸಾಲ್ಟ್ ಹೇಳಿ ಕಳ್ಸೋರು ಎಲ್ಲರಿಗೆ. ಔಟ್ ಆಗಿರಿ ಸುಮ್ಮನೆ ಬ್ಯಾಡ, ಮ್ಯಾಚ್ ಆಡೋದು ಬೇಡ, ಭಾಳ ಬಿಚ್ಚದ ಬೆಂಗಳೂರಾಗ 34-35 ಅದ, ಆಡಕ್ಕೆ ಹೋಗ್ಬೇಡ್ರಿ ಅಂತಂದರು. ಅದಕ್ಕೆ ಏನಂತೀವಿ ಸ್ವಲ್ಪ ಸೈಲೆಂಟ್ದಾಗ ಎಲ್ಲರೂ ಮ್ಯಾಚ್ ಬಿಟ್ಟಿವಿ ಇವತ್ತು. ಹೋಲ್ ಬಿಡು ಅಂತಂದು ಬಿಟ್ಟಿವಿ, ತಲೆ ಕೆಡ್ಸ್ಕೊಳಂಗಿಲ್ಲಪ್ಪ. ಆದರೂ ನಮಸ್ಕಾರ ರೀ ಕರ್ನಾಟಕ ಮಂದಿ. ಎಂಥ ಮ್ಯಾಚ್ ರೀ ಇವತ್ತು. ಎಷ್ಟು ಸಖತ್ತಾಗಿ ಮ್ಯಾಚ್ ಇತ್ತು, ಒಳ್ಳೆ ಮ್ಯಾಚ್ ಇತ್ತು ಬಿಡಿ. ಇವತ್ತು ನೋಡಕ್ಕೆ ಇಂಟ್ರೆಸ್ಟ್ ಆಗಿತ್ತು, ಫುಲ್ ಇಂಟ್ರೆಸ್ಟ್ ಮ್ಯಾಚ್ ಅಂದ್ರೆ ಇವತ್ತಿತ್ತು. ನನಗೆ ಆಕ್ಚುಲಿ ಯಾವಾಗ ಅಂತ ಅನಿಸ್ತು ಗೊತ್ತಾ, ಇವ್ರು ಗೋ ಗ್ರೀನ್ ಜರ್ಸಿ ಹಾಕೊಂಬಂದ್ರಲ್ಲ, ನಂಗೆ ಅವಾಗ ಅನ್ಸಿತ್ತು ಗ್ರೌಂಡ್ಗೆ ಹಾಕೊಂಬಂದ್ರಲ್ಲ ಅವರು, ಅವಾಗ ಅನ್ಸಿತ್ತು ಇವತ್ತು ಏನಾದ್ರು ಮ್ಯಾಚ್ ಅಲ್ಲಿ ಏನಾದ್ರು ಮಾಡ್ತಾರಪ್ಪ ಅವರು, ಒಳ್ಳೆ ಇಂಟ್ರೆಸ್ಟ್ ತರ ಮಾಡ್ತಾರ ಅಂತ ಅನಿಸ್ತು. ಇಂಟ್ರೆಸ್ಟ್ ತರನೇ ಆಯ್ತು ಬಿಡಿ ಇವತ್ತು ಮ್ಯಾಚ್. ಒಳ್ಳೆ ಇಂಟ್ರೆಸ್ಟಿಂಗ್ ಮ್ಯಾಚ್ ಇತ್ತು. ಬಟ್ ಇದು ಪೈಪೋಟಿ ಚೆನ್ನಾಗಿತ್ತು ಇವತ್ತು. ಅವ್ರದ್ದು ನಮ್ದು ಏನಂತ ಚೆನ್ನಾಗಿತ್ತು, ಸಖತ್ತಾಗಿತ್ತು. ನೋಡ್ಬ್ರೋ, ಇವತ್ತು ನಾವು ಹೊಡ್ಡಿವಿ ಖಾಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 175 ರನ್ ಅಷ್ಟೇ ಹೊಡೆದಿವಿ. ಅವ್ರು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬಂದು ಚೇಸ್ ಮಾಡಕ್ ಬಿಟ್ಟು ಅಂದ್ರೂ 19 ಓವರ್ 5 ಬಾಲ್ ವರೆಗೂ ತಂದ್ವಲ್ಲ, ಅದೇ ನಮ್ಮ ಆರ್ಸಿಬಿ ಬಾಲ್. ಇನ್ನೊಂದು ಏನಂತಂದ್ರೆ ನಮ್ KL ರಾಹುಲ್ ಅವರು ಕರ್ನಾಟಕದವ್ರ ಆಕ್ಚುಲಿ ಬರ್ತ್ಡೇ ಇತ್ತು ಅವ್ರದ್ದು. ಬರ್ತ್ಡೇ ಗಿಫ್ಟ್ ಕೊಡ್ಬೇಕು. ಹ್ಯಾಪಿ ಬರ್ಡೇ KL ರಾಹುಲ್. ಕನ್ನಡಿಗ ವಿಶಿಂಗ್ ಯು ವೆರಿ ವೆರಿ ಹ್ಯಾಪಿ ಬರ್ಡೇ. ಆಕ್ಚುಲಿ ಏನಾದ್ರು ಗಿಫ್ಟ್ ಕೊಡ್ಬೇಕಂತ ಇವತ್ತು 2 ಪಾಯಿಂಟ್ಸ್ ತರ ಕೊಟ್ರು. 2 ಪಾಯಿಂಟ್ಸ್ ತರ ನಮ್ ಕರ್ನಾಟಕದ ಏನೋ ಗಿಫ್ಟ್ ಕೊಡ್ಬೇಕು ಅವರು ಚೆನ್ನಾಗಿ ಅಂತ ನಾವು 2 ಪಾಯಿಂಟ್ಸ್ ಕೊಟ್ಟಿವಿ. ವಿಶ್ ಯು ಹ್ಯಾಪಿ ಬರ್ಡೇ. ಚೆನ್ನಾಗಿರ್ಬೇಕು ನೀವು. ತುಂಬಾ ನಮ್ದು ತುಂಬಾ ಇಂಡಿಯಾನು ನೆಕ್ಸ್ಟ್ ಲೆವೆಲ್ ತರ ತಗೊಂಡ್ ಹೋಗ್ಬೇಕು, ನೀವು ಕ್ಯಾಪ್ಟನ್ ಆಗ್ಬೇಕಂತ ನಮ್ದು ಆಸೆ ಐತಿ. ಸೊ ಆಗ್ಬೇಕು ಅದು ಇರ್ಲಿ ಬ್ರೋ. ನಮ್ ಬೌಲರ್ಸ್ ಭುವನೇಶ್ ಕುಮಾರ್ ನೋಡ್ರ ಸ್ವಿಂಗ್ ಕಿಂಗ್ ಅಂತ ಫೇಮಸ್ ಆಗಿದ್ದು ಭುವಿ. 3 ವಿಕೆಟ್ ಬ್ರೋ, ಅಲ್ಲೇ ತಂದು ನಮ್ಗೆ ಆರ್ಸಿಬಿ ಮ್ಯಾಚ್ 19 ಓವರ್ ಬರ್ಲಕ್ ಮೇನ್ ಕಾರಣನೇ ಅವ್ರೆ. ಪವರ್ ಪ್ಲೇ ಅಲ್ಲಿ 3 ವಿಕೆಟ್ ತೆಗೆದ್ರು, ಚೆನ್ನಾಗಿ ಬಾಲ್ ಹಾಕಿದ್ರು ಬ್ರೋ. ಅದು ಏನದು ಸ್ವಿಂಗ್ ಫಸ್ಟ್ ಬಾಲೇ ಬಂತಲ್ಲ, ಅಲ್ಲಿ ಟು ಪಿ ಇಲ್ಲಿವರೆಗೆ ಬಂತು ಬಾಲ್. ಅದು ಅಲ್ಲೇ ತಿಳ್ಕೊಂಡೆ ಇವತ್ತು ಮ್ಯಾಚ್ ಪಕ್ಕ 20 ಓವರ್ ತಗೋ ಬರ್ತಾರೆ. ನಾವು ಸೋತ್ರು ಪರವಾಗಿಲ್ಲ, ಬಟ್ ಇವತ್ತು ಮ್ಯಾಚ್ ಇಂಟ್ರೆಸ್ಟಿಂಗ್ ಇರುತ್ತೆ. ಬಟ್ ಇನ್ನೊಂದೇನಂದ್ರೆ ಇನ್ನೊಂದು ಸ್ಯಾಕ್ರಿಫೈಸ್, ಇದು KL ರಾಹುಲ್ ಅವ್ರ ಬರ್ಡೇ ಇತ್ತು. ಇನ್ನೊಂದೇನಪ್ಪಾ ಅಂತಂದ್ರೆ ಮಿಲ್ಲರು ಮೊನ್ನೆ 1 ರನ್ ಹೊಡೆಯಕ್ಕಾಗಿಲ್ಲ ಅಂತಂದ್ಬಿಟ್ಟು 1 ರನ್ ಸೋತ್ರಲ್ಲ ಮೊನ್ನೆ 1 ರನ್ ಸೋತಿದಾರ ಅಂತಂದ್ಬಿಟ್ಟು ಅವ್ನ್ ಮಿಲ್ಲರು ಡಿಪ್ರೆಷನ್ ಹೋಗಿದ್ದಂತ. ಅದೆಲ್ಲ RCB ಅವ್ರಿಗೆ ಗೊತ್ತಾಗ್ಬಿಟ್ಟು ಏನಾಯ್ತು ಅಂತಂದ್ರೆ ಇವ್ನು ಡಿಪ್ರೆಷನ್ ಆಗನಪ್ಪ. ಈಗ ಇವನಿಗೆ ಆಚೆ ತರಬೇಕಂದ್ರೆ ಇವತ್ತು ಇವನಿಗೆ ಲಾಸ್ಟಿಗೆ ಸ್ಟ್ರೈಕ್ ಕೊಟ್ಟು ಏನಂತ ಇವನೇ ಗೆಲ್ಸು ಸ್ವಲ್ಪ ಖುಷಿ ಇರ್ತಾನ, ಇಲ್ಲ ಅಂದ್ರೆ ಸುಮಾರು ಡಿಪ್ರೆಷನ್ ಹೋಗ್ಬಿಡ್ತಾನ ಅಂತಂದ್ರೆ ಇವತ್ತು ಮ್ಯಾಚ್ ಬಿಟ್ಟಿ ನೋಡ್ರಿ ಅಷ್ಟೇ. ಮೋರಲ್ ಆಫ್ ದ ಸ್ಟೋರಿ ಏನಂತಂದ್ರೆ ಇದೆ, KL ರಾಹುಲ್ ಬರ್ಡೇ, ಇವ ಮಿಲ್ಲರ್ ಇದು, ಮತ್ತೊಂದು ಬಿಸಿಲು ಅಷ್ಟೇ ಆಗಿದೆ ಇವತ್ತು. ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಬಾಯ್ ಗೈಸ್, ನೆಕ್ಸ್ಟ್ ಮ್ಯಾಚಲ್ಲಿ ಸಿಗೋಣ. ನೆಕ್ಸ್ಟ್ ಮ್ಯಾಚಲ್ಲಿ ಸ್ವಲ್ಪ ಫುಲ್ ಜೋಶ್ ಆಗಿರ್ತೀವಿ. ಸೊ ಬಾಯ್, ಲವ್ ಯು ಗೈಸ್, ಲವ್ ಯು. ಬಾಯ್, ನೆಕ್ಸ್ಟ್ ಮ್ಯಾಚ್ ಬರ್ತೀವಿ.